ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ದೀಪಾವಳಿ ಗಿಫ್ಟ್ ಅಂತಾರೆ. 8 ವರ್ಷಗಳ ಕಾಲ ತೆರಿಗೆ ವಸೂಲಿ ಮಾಡ್ಬಿಟ್ರು. ಇವಾಗ ಇದ್ದಕ್ಕಿದ್ದಂತೆ ತೆರಿಗೆ ಕಡಿಮೆ ಮಾಡಿದ್ದಾರೆ. 8 ವರ್ಷ ಪಡೆದು ಈಗ ದೀಪಾವಳಿ ಗಿಫ್ಟ್ ಅಂತಾರೆ. 8 ವರ್ಷ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಈಗ ತೆರಿಗೆ ಕಡಿಮೆ ಮಾಡಿ ದೀಪಾವಳಿ ಗಿಫ್ಟ್ ಅಂತ ಹೇಳ್ತಿದ್ದಾರೆ. ಅವರಿಗೆ ಪಾಠ ಕಲಿಸಬೇಕೋ ಬೇಡವೋ ಹೇಳಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು. ಕರ್ನಾಟಕಕ್ಕೆ ಸುಮಾರು 15,000 ಕೋಟಿ ಕಡಿಮೆ ಆಯಿತು. ಎಷ್ಟು? ಯಾರಿಗೆ ನಷ್ಟ? ನಮಗೆ ನಷ್ಟ ಅಲ್ವಾ? ನಾನು ಅದಕ್ಕೆ ಹೇಳ್ತಾ ಇದ್ದೆ, 15,000 ಕೋಟಿ ನಮಗೆ ಕಡಿಮೆ ಆಗೋಯ್ತು. ಯಾರಿಗೆ ಹೇಳ್ಕೊಳ್ಳೋದು ಇದನ್ನ? ಅವರು ಫೋಟೋ ಹಾಕಿಸ್ಕೊಂಡು ದೀಪಾವಳಿ ಗಿಫ್ಟ್ ಇದು ಗಿಫ್ಟಾ? ಹೊಸ ಕಾರ್ಯಕ್ರಮ ಕೊಟ್ಟಿದ್ದಾರ ಬೆಂಗಳೂರು ನಗರಕ್ಕೆ? ಅವ್ರಿಗೆ ಹೇಳಿ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ. ಕೇಳಲ್ಲ ಅಂತ ಓಟು ಒತ್ತದ ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ. ಏನಯ್ಯ, ಪಾರ್ಲಿಮೆಂಟ್ಗೆ ಒತ್ತಾ ಬಿಡ್ತಿರಲ್ಲ. ಮೋದಿ ಈ ತರ ಯಾರು ಕೇಳೋದಪ್ಪ? ನಾವು ಈಗ ಯಾರಿಗೆ ಕೇಳೋದು ಇದನ್ನ? 15,000 ಕೋಟಿ ಕಡಿಮೆ ಆಗೋಯ್ತು. ನೋಡ್ರಿ, ನಮಗೆ ಪರಿಹಾರ ಕೊಡ್ರಿ ಅಂತ ಹೇಳೋದು. 15,000 ಕೋಟಿ ಕಡಿಮೆ ಆಗ್ತಾ ಇದೆ ರಾಜ್ಯಗಳಿಗೆ. ನಮ್ಮ ಕರ್ನಾಟಕಕ್ಕೆ 15,000 ಕೋಟಿ ಕಡಿಮೆ ಆಗ್ತದೆ GST ಇಂದ. ನೀವು ರ್ಯಾಷನಲೈಸ್ ಮಾಡಿಬಿಟ್ರಿ, ಫೋಟೋಗಳನ್ನು ತಗೊಂಡಿದ್ದೀರಿ, ದೀಪಾವಳಿ ಗಿಫ್ಟ್ ಅಂತಲೂ ಕೊಟ್ಬಿಟ್ಟಿದ್ದೀರಿ. ಆಯ್ತಪ್ಪ, ನಾವು ಪರಿಹಾರ ಕೊಡಿ. ಈಗ ಸುಮಾರು 1,20,000 ಕೋಟಿ ರೂಪಾಯಿಗಳಿಗೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. 1,20,000 ಕೋಟಿ ಎಲ್ಲಿಂದ ಬರ್ತದೆ? ಏನ್ ನಮಗೆಲ್ಲ ಗುಂಡಿ ಮುಚ್ಚಿಲ್ಲ. ಇವ್ರ ಕಾಲದಲ್ಲಿ ಗುಂಡಿ ಮುಚ್ಚಿದ್ರ? ಬಿಜೆಪಿ ಕಾಲದಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು. ಕರ್ನಾಟಕಕ್ಕೆ ಸುಮಾರು 15,000 ಕೋಟಿ ಕಡಿಮೆ ಆಯಿತು. ಎಷ್ಟು? ಯಾರಿಗೆ ನಷ್ಟ? ನಮಗೆ ನಷ್ಟ ಅಲ್ವಾ? ನಾನು ಅದಕ್ಕೆ ಹೇಳ್ತಾ ಇದ್ದೆ, 15,000 ಕೋಟಿ ನಮಗೆ ಕಡಿಮೆ ಆಗೋಯ್ತು. ಯಾರಿಗೆ ಹೇಳ್ಕೊಳ್ಳೋದು ಇದನ್ನ? ಅವರು ಫೋಟೋ ಹಾಕಿಸ್ಕೊಂಡು ದೀಪಾವಳಿ ಗಿಫ್ಟ್ ಇದು ಗಿಫ್ಟಾ? ಹೊಸ ಕಾರ್ಯಕ್ರಮ ಕೊಟ್ಟಿದ್ದಾರ ಬೆಂಗಳೂರು ನಗರಕ್ಕೆ? ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ದೀಪಾವಳಿ ಗಿಫ್ಟ್ ಅಂತಾರೆ. 8 ವರ್ಷಗಳ ಕಾಲ ತೆರಿಗೆ ವಸೂಲಿ ಮಾಡ್ಬಿಟ್ರು. ಇವಾಗ ಇದ್ದಕ್ಕಿದ್ದಂತೆ ತೆರಿಗೆ ಕಡಿಮೆ ಮಾಡಿದ್ದಾರೆ. 8 ವರ್ಷ ಪಡೆದು ಈಗ ದೀಪಾವಳಿ ಗಿಫ್ಟ್ ಅಂತಾರೆ. 8 ವರ್ಷ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಈಗ ತೆರಿಗೆ ಕಡಿಮೆ ಮಾಡಿ ದೀಪಾವಳಿ ಗಿಫ್ಟ್ ಅಂತ ಹೇಳ್ತಿದ್ದಾರೆ. ಅವರಿಗೆ ಪಾಠ ಕಲಿಸಬೇಕೋ ಬೇಡವೋ ಹೇಳಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು. ಕರ್ನಾಟಕಕ್ಕೆ ಸುಮಾರು 15,000 ಕೋಟಿ ಕಡಿಮೆ ಆಯಿತು. ಎಷ್ಟು? ಯಾರಿಗೆ ನಷ್ಟ? ನಮಗೆ ನಷ್ಟ ಅಲ್ವಾ? ನಾನು ಅದಕ್ಕೆ ಹೇಳ್ತಾ ಇದ್ದೆ, 15,000 ಕೋಟಿ ನಮಗೆ ಕಡಿಮೆ ಆಗೋಯ್ತು. ಯಾರಿಗೆ ಹೇಳ್ಕೊಳ್ಳೋದು ಇದನ್ನ? ಅವರು ಫೋಟೋ ಹಾಕಿಸ್ಕೊಂಡು ದೀಪಾವಳಿ ಗಿಫ್ಟ್ ಇದು ಗಿಫ್ಟಾ? ಹೊಸ ಕಾರ್ಯಕ್ರಮ ಕೊಟ್ಟಿದ್ದಾರ ಬೆಂಗಳೂರು ನಗರಕ್ಕೆ? ಅವ್ರಿಗೆ ಹೇಳಿ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ. ಕೇಳಲ್ಲ ಅಂತ ಓಟು ಒತ್ತದ ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ. ಏನಯ್ಯ, ಪಾರ್ಲಿಮೆಂಟ್ಗೆ ಒತ್ತಾ ಬಿಡ್ತಿರಲ್ಲ. ಮೋದಿ
ಈ ತರ ಯಾರು ಕೇಳೋದಪ್ಪ ನಾವು ಈಗ ಯಾರಿಗೆ ಕೇಳೋದು ಇದನ್ನ 15,000 ಕೋಟಿ ಕಡಿಮೆ ಆಗೋಯ್ತು ನೋಡ್ರಿ, ನಮಗೆ ಪರಿಹಾರ ಕೊಡ್ರಿ ಅಂತ ಹೇಳೋದು. 15,000 ಕೋಟಿ ಕಡಿಮೆ ಆಗ್ತಾ ಇದೆ ರಾಜ್ಯಗಳಿಗೆ. ನಮ್ಮ ಕರ್ನಾಟಕಕ್ಕೆ 15,000 ಕೋಟಿ ಕಡಿಮೆ ಆಗ್ತದೆ GST ಇಂದ. ನೀವು ರ್ಯಾಷನಲೈಸ್ ಮಾಡಿಬಿಟ್ರಿ, ಫೋಟೋಗಳನ್ನು ತಗೊಂಡಿದ್ದೀರಿ, ದೀಪಾವಳಿ ಗಿಫ್ಟ್ ಅಂತಲೂ ಕೊಟ್ಬಿಟ್ಟಿದ್ದೀರಿ. ಆಯ್ತಪ್ಪ, ನಾವು ಪರಿಹಾರ ಕೊಡಿ. ಈಗ ಸುಮಾರು 1,20,000 ಕೋಟಿ ರೂಪಾಯಿಗಳಿಗೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. 1,20,000 ಕೋಟಿ ಎಲ್ಲಿಂದ ಬರ್ತದೆ? ಏನ್ ನಮಗೆಲ್ಲ ಗುಂಡಿ ಮುಚ್ಚಿಲ್ಲ. ಇವ್ರ ಕಾಲದಲ್ಲಿ ಗುಂಡಿ ಮುಚ್ಚಿದ್ರ? ಬಿಜೆಪಿ ಕಾಲದಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು. ಕರ್ನಾಟಕಕ್ಕೆ ಸುಮಾರು 15,000 ಕೋಟಿ ಕಡಿಮೆ ಆಯ್ತು. ಎಷ್ಟು? ಯಾರಿಗ ನಷ್ಟ? ನಮಗ್ ನಷ್ಟ ಅಲ್ವಾ? ನಾನು ಅದಕ್ಕೆ ಹೇಳ್ತಾ ಇದ್ದೆ, 15,000 ಕೋಟಿ ನಮಗೆ ಕಡಿಮೆ ಆಗೋಯ್ತು. ಯಾರಿಗೆ ಹೇಳ್ಕೊಳ್ಳೋದು ಇದನ್ನ? ಅವರು ಫೋಟೋ ಹಾಕಿಸ್ಕೊಂಡು ದೀಪಾವಳಿ ಗಿಫ್ಟ್ ಇದು ಗಿಫ್ಟಾ? ಹೊಸ ಕಾರ್ಯಕ್ರಮ ಕೊಟ್ಟಿದ್ದಾರ ಬೆಂಗಳೂರು ನಗರಕ್ಕೆ? ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ದೀಪಾವಳಿ ಗಿಫ್ಟ್ ಅಂತಾರೆ. 8 ವರ್ಷಗಳ ಕಾಲ ತೆರಿಗೆ ವಸೂಲಿ ಮಾಡ್ಬಿಟ್ರು, ಇವಾಗ ಇದ್ದಕ್ಕಿದ್ದಂತೆ ತೆರಿಗೆ ಕಡಿಮೆ ಮಾಡಿದ್ದಾರೆ. 8 ವರ್ಷ ಪಡೆದು ಈಗ ದೀಪಾವಳಿ ಗಿಫ್ಟ್ ಅಂತಾರೆ. 8 ವರ್ಷ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಈಗ ತೆರಿಗೆ ಕಡಿಮೆ ಮಾಡಿ ದೀಪಾವಳಿ ಗಿಫ್ಟ್ ಅಂತ ಹೇಳ್ತಿದ್ದಾರೆ. ಅವರಿಗೆ ಪಾಠ ಕಲಿಸ್ಬೇಕೋ ಬೇಡವೋ ಹೇಳಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು. ಕರ್ನಾಟಕಕ್ಕೆ ಸುಮಾರು 15,000 ಕೋಟಿ ಕಡಿಮೆ ಆಯ್ತು. ಎಷ್ಟು? ಯಾರಿಗ ನಷ್ಟ? ನಮಗ್ ನಷ್ಟ ಅಲ್ವಾ? ನಾನು ಅದಕ್ಕೆ ಹೇಳ್ತಾ ಇದ್ದೆ, 15,000 ಕೋಟಿ ನಮಗೆ ಕಡಿಮೆ ಆಗೋಯ್ತು. ಯಾರಿಗೆ ಹೇಳ್ಕೊಳ್ಳೋದು ಇದನ್ನ? ಅವರು ಫೋಟೋ ಹಾಕಿಸ್ಕೊಂಡು ದೀಪಾವಳಿ ಗಿಫ್ಟ್ ಇದು ಗಿಫ್ಟಾ? ಹೊಸ ಕಾರ್ಯಕ್ರಮ ಕೊಟ್ಟಿದ್ದಾರ ಬೆಂಗಳೂರು ನಗರಕ್ಕೆ? ಅವ್ರಿಗೆ ಹೇಳಿ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ. ಕೇಳಲ್ಲ ಅಂತ ಓಟು ಬರ್ತದ? ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ ಏನಯ್ಯ? ಪಾರ್ಲಿಮೆಂಟ್ಗೆ ಒತ್ತಾ ಬಿಡ್ತಿರಲ್ಲ. ಮೋದಿ ಈ ತರ ಯಾರಿಗೆ ಕೇಳೋದಪ್ಪ ನಾವು ಈಗ ಯಾರಿಗೆ ಹೇಳ್ಕೊಳ್ಳೋದು ಇದನ್ನ? 15,000 ಕೋಟಿ ಕಡಿಮೆ ಆಗೋಯ್ತು ನೋಡ್ರಿ, ನಮಗೆ ಪರಿಹಾರ ಕೊಡ್ರಿ ಅಂತ ಹೇಳೋದು. 15,000 ಕೋಟಿ ಕಡಿಮೆ ಆಗ್ತಾ ಇದೆ ರಾಜ್ಯಗಳಿಗೆ. ನಮ್ಮ ಕರ್ನಾಟಕಕ್ಕೆ 15,000 ಕೋಟಿ ಕಡಿಮೆ ಆಗ್ತದೆ GST ಇಂದ. ನೀವು ರ್ಯಾಷನಲೈಸ್ ಮಾಡಿಬಿಟ್ರಿ, ಫೋಟೋಗಳನ್ನು ತಗೊಂಡಿದ್ದೀರಿ, ದೀಪಾವಳಿ ಗಿಫ್ಟ್ ಅಂತಲೂ ಕೊಟ್ಬಿಟ್ಟಿದ್ದೀರಿ. ಆಯ್ತಪ್ಪ, ನಾವು ಪರಿಹಾರ ಕೊಡಿ. ಈಗ ಸುಮಾರು 1,20,000 ಕೋಟಿ ರೂಪಾಯಿಗಳಿಗೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. 1,20,000 ಕೋಟಿ ಎಲ್ಲಿಂದ ಬರ್ತದೆ? ಏನ್ ನಮಗೆಲ್ಲ ಗುಂಡಿ ಮುಚ್ಚಿಲ್ಲ. ಇವ್ರ ಕಾಲದಲ್ಲಿ ಗುಂಡಿ ಮುಚ್ಚಿದ್ರ? ಬಿಜೆಪಿ ಕಾಲದಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು. ಕರ್ನಾಟಕಕ್ಕೆ ಸುಮಾರು 15,000 ಕೋಟಿ ಕಡಿಮೆ ಆಯ್ತು. ಎಷ್ಟು? ಯಾರಿಗ ನಷ್ಟ? ನಮಗ್ ನಷ್ಟ ಅಲ್ವಾ? ನಾನು ಅದಕ್ಕೆ ಹೇಳ್ತಾ ಇದ್ದೆ, 15,000 ಕೋಟಿ ನಮಗೆ ಕಡಿಮೆ ಆಗೋಯ್ತು. ಯಾರಿಗೆ ಹೇಳ್ಕೊಳ್ಳೋದು ಇದನ್ನ? ಅವರು ಫೋಟೋ ಹಾಕಿಸ್ಕೊಂಡು ದೀಪಾವಳಿ ಗಿಫ್ಟ್ ಇದು ಗಿಫ್ಟಾ? ಹೊಸ ಕಾರ್ಯಕ್ರಮ ಕೊಟ್ಟಿದ್ದಾರ ಬೆಂಗಳೂರು ನಗರಕ್ಕೆ?